ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಸೃಷ್ಟಿ ಸಮಸ್ತ ಕೋಟೆಯನು ಮನುಜನ ಕಾಯುವ ರಕ್ಷಕನು. ಸೃಷ್ಟಿ ಸಮಸ್ತ ಕೋಟೆಯನು ಮನುಜನ ಕಾಯುವ ರಕ್ಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ, ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು, ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು, ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ನ್ಯಾಯ ನಿಷ್ಠೆ ಸತ್ಯದ ಪಥದಲ್ಲಿ ನಡೆಯುವೆವು, ವಿಧೇಯತೆ ವಿನಯತೆ ಪಡೆಯಲು ನೀಡಲು ಕಲಿಯುವೆವು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ, ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಸೇರಿದ ಎಲ್ಲ ಅಭಿಮಾನಿಗಳಿಗೆ ಶ್ರೀನಿವಾಸ ಭಟ್ ಮಾಡುವ ವಂದನೆಗಳು. ನೋಡಿ, ಇವತ್ತು ನಾನು ಒಂದು ಕಂಡದ್ದು ವಿಶೇಷ ಅಂದರೆ, ಇದು ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಯಲ್ಲಿ ಜನ ಹೇಗೆಂದರೆ ಮಕ್ಕಳು ಇನ್ನು ಶಾಲೆ ಶುರು ಪೋಡಿಲ್ಲ, ಶಾಲೆಗೆ ಪೋಡು ಅಂತ ಅಷ್ಟೇ ಹೇಳೋದು, ಅದಕ್ಕಿಂತ ಹೆಚ್ಚು ಯಾವ ಶಬ್ದವೂ ಇಲ್ಲ. ಇಲ್ಲಿ ನೋಡಿದರೆ ದೊಡ್ಡ ಒಂದು ಮದುವೆ ಸಮಾರಂಭದ ಹಾಗೆ ಮಾಡಿಬಿಟ್ಟಿದ್ದಾರೆ. ಮಕ್ಕಳಿಗೆ ಈ ರೀತಿ ಮಾಡಿದ ಕೂಡಲೇ ಒಂದು ಇಂಟ್ರೆಸ್ಟ್ ಅಂದರೆ ಒಂದು ಚಟುವಟಿಕೆಯ ಕೇಂದ್ರವಾಗ್ತದೆ. ಇದು ಭಾಳ ಸಂತೋಷ. ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ನಡೆಯುವುದು ನಾನು ಸಾಧಾರಣ ನನ್ನ ಜೀವನದಲ್ಲಿ ಎಲ್ಲಿಯೂ ನೋಡಲಿಲ್ಲ. ಇದನ್ನು ಎಲ್ಲ ಶಾಲೆಗಳು ಮಾಡಬೇಕು ಅಂತ ಹೇಳಿದ್ರೆ ನಮ್ಮಿಂದ ಸಾಧ್ಯ ಇಲ್ಲ. ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಇದಕ್ಕೆ ಬೇಕಾದ ಪ್ರೋತ್ಸಾಹ ಇವತ್ತಿನ ಇಲ್ಲಿ ಬಂದು ಸೇರಿದ ಮಕ್ಕಳ ತಂದೆ ತಾಯಿಗಳಿಗೆ ನಿಜವಾಗಿ ಅಭಿನಂದನೆ ಕಳಿಸಬೇಕು. ಅವರು
ಮಕ್ಕಳು ಶಾಲೆ ಓಡು ಜಾನುವಾರು ಪೂಜೆಂಕು ಬೇತೆ ಬೇಲೆ ಉಂಡು ಆ ರೀತಿಯಲ್ಲ ಸ್ವತಃ ಮಕ್ಕಳ ತಾಯಂದಿರು ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಇದು ಇಲ್ಲಿಗೇ ನಿಲ್ಲದೆ ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ನನ್ನ ಒಂದು ಪ್ರಾರ್ಥನೆ. ನನಗೆ ಹೆಚ್ಚು ಮಾತಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ 77 ವರ್ಷ ಪ್ರಾಯ ಆಯಿತು. ಪ್ರಾಯದ ತೊಂದರೆ ಉಂಟು. ನನಗೆ ಸ್ವಲ್ಪ ಕಣ್ಣಿಗೆ ಔಷಧಿ ಆಗಲಿಕ್ಕೆ ಹೋಗಲಿಕ್ಕೆ ಹೇಳಿದೆ. ನನ್ನ ಮಗನ ಬರಲಿಕ್ಕೆ ಹೇಳಿದ್ದೇನೆ. ಹಾಗೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇದ್ದರೂ ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಕ್ಷಮಿಸಬೇಕು. ಎಲ್ಲರಿಗೂ ವಂದನೆಗಳು. ನಾವು ಕಲಿತ ಶಾಲೆ ಇದು ಮರೆಯಬಾರದು. ನಾವು ಕಲಿತ ಶಾಲೆ ಇದು ಮರೆಯಬಾರದು. ವರುಷವೆಷ್ಟು ಕಳೆದರೂ ಅಳಿಯಬಾರದು. ವರುಷವೆಷ್ಟು ಕಳೆದರೂ ಅಳಿಯಬಾರದು. ನಾವೆಲ್ಲರೂ ಒಂದಾದರೆ ಅಳಿಯಲಾರದು. ನಾವೆಲ್ಲರೂ ಒಂದಾದರೆ ಅಳಿಯಲಾರದು. ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಶಾಲಾಭಿವೃದ್ಧಿ ಸಂಘದ ಪದಾಧಿಕಾರಿಗಳೇ, ಪಂಚಾಯತ್ನ ಮಾಜಿ ಸದಸ್ಯರುಗಳೇ, ಶಿಕ್ಷಕ ವೃಂದದವರೇ, ಹಳೆ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಪುಟಾಣಿ ಮಕ್ಕಳೇ, ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಮತ್ತು ಅಭಿನಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಂಡಿತಡ್ಕದಲ್ಲಿ ನಾವು ಇಂದು ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಧ್ಯೇಯ ವಾಕ್ಯದಡಿ ನಡೆಯುವ 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವದಲ್ಲಿ ಸೇರಿದ್ದೇವೆ. ಇಲ್ಲಿ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು. ನಾವು ಇಂದು ಒಂದು ಸರ್ಕಾರಿ ಶಾಲೆಯಲ್ಲಿ ಸೇರಿದ್ದೇವೆ. ಈಗಿನ ಸಮೂಹದಲ್ಲಿ ಸರ್ಕಾರಿ ಶಾಲೆಯನ್ನು ತುಂಬ ತಾತ್ಸಾರ ಮನೋಭಾವದಿಂದ ನೋಡುವಂತಹ ಒಂದು ಪರಿಸರದಲ್ಲಿ ನಾವು ಇದ್ದೇವೆ. ನಮ್ಮ ಸುತ್ತಮುತ್ತಲು ಹಲವಾರು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ ಎಂಬ ವಿಷಯ ತಿಳಿದು ನಮಗೆ ತುಂಬ ದುಃಖವಾಗುತ್ತಿದೆ, ತುಂಬ ಖೇದಕರ ವಿಷಯ. ಇಂತಹ ಪರಿಸ್ಥಿತಿಯಲ್ಲೂ ನಮ್ಮ ಬಂಡಿತಡ್ಕ ಶಾಲೆಯಲ್ಲಿ ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘಗಳ ಸಹಾಯದಿಂದ ಒಂದಷ್ಟು ದಾಖಲಾತಿಯನ್ನು ಹೆಚ್ಚಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂಬುದು ಸಂತೋಷ ಹಾಗೂ ಹೆಮ್ಮೆಯ ವಿಷಯ. ಸರ್ಕಾರಿ ಶಾಲೆಯನ್ನು ನಾವೊಂದು ಅಷ್ಟು ಚಿಕ್ಕದಾಗಿ ಕಾಣಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ, ಈ ದೇಶದ ರಾಷ್ಟ್ರಪತಿ ಆಗಿದ್ದಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಈ ರಾಜ್ಯದ ರಾಜ್ಯಪಾಲರುಗಳಾಗಿದ್ದಾರೆ. ಹಲವಾರು ವೈದ್ಯರುಗಳು, ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್ಗಳು, ಒಳ್ಳೆ ಪ್ರತಿಭೆಗಳು ಸರ್ಕಾರಿ ಶಾಲೆಯಲ್ಲಿ ಕಲಿತು ತಮ್ಮ ಹೆಸರನ್ನು ದೇಶಕ್ಕೆ ಪರಿಚಯಿಸಿಕೊಟ್ಟಿದ್ದಾರೆ. ಪ್ರತಿ ಸರ್ಕಾರವು ಸರಾಸರಿ ಒಂದು ಮಗುವಿಗೆ, ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಪ್ರತಿಯೊಂದು ಮಗುವಿಗೆ 15,000ದಿಂದ 30,000ದಷ್ಟು ರೂಪಾಯಿಯನ್ನು ಒಂದು ವರ್ಷದಲ್ಲಿ ಖರ್ಚು ಮಾಡುತ್ತಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕಾಗಿದೆ. ಅದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಬೇಕು. ಅದರಲ್ಲಿ ಪ್ರತ್ಯೇಕವಾಗಿ ಹಾಸ್ಟೆಲಲ್ಲಿ, ವಸತಿ ಗೃಹದಲ್ಲಿ ಕಲಿಯುವಂತಹ ಮಕ್ಕಳಿಗೆ 70,000ದಿಂದ 80,000ದವರೆಗೆ ಸರಾಸರಿ ಒಂದು ವರ್ಷ ಸರ್ಕಾರವು ಖರ್ಚು ಮಾಡ್ತಿದೆ. ಅದು ಕೂಡ ನಮ್ಮ ಹಣ, ಅದನ್ನು ನಾವು ಸದುಪಯೋಗಗೊಳಿಸಬೇಕು. ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನು ಕಳಿಸಿದರೆ ಅದು ನಮಗೆ ಸದುಪಯೋಗ ಆಗ್ತದೆ. ನಮ್ಮ ಬಂಡಿತಡ್ಕ ಶಾಲೆ ಒಂದು ಸಮಯದಲ್ಲಿ ಕೇವಲ 6 ವಿದ್ಯಾರ್ಥಿಗಳ ಹಂತಕ್ಕೆ ಹೋಗಿ ಅವನತಿಯ ಹಂತದಲ್ಲಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರಿ ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸಿ ಈ ಶಾಲೆಗೆ ಹಲವಾರು ಅನುದಾನಗಳನ್ನು ಕೊಟ್ಟರು. ಅದರಲ್ಲಿ ಶಾಲೆಗೆ ಒಂದು ಗೇಟು, ಲೈಬ್ರರಿಗೆ ಒಂದು ಕಪಾಟು, ಶಾಲೆಗೆ CC ಕ್ಯಾಮೆರಾ ಅಳವಡಿಕೆ, ಶಾಲೆಯ ವಿದ್ಯುತ್ ಶಕ್ತಿಯ ನವೀಕರಣ, ವಿಜೃಂಭಣೆಯಿಂದ ಶಾಲಾ ವಾರ್ಷಿಕೋತ್ಸವ, ಅದಲ್ಲದೆ ಮಕ್ಕಳಿಗೆ ಬಾಂಡ್, ನಿಶ್ಚಿತ ಅಮೌಂಟ್ ಹಣವನ್ನು ಬಾಂಡ್ ಆಗಿ ಬರೆಯುವುದು, ಪುಸ್ತಕ, ಬ್ಯಾಗ್ ಉಚಿತ, ಕೊಡೆ ವಿತರಣೆ ಕೊಡುವಲ್ಲಿ ಹಳೆ ವಿದ್ಯಾರ್ಥಿಗಳು ತುಂಬ ಸಹಕಾರಿ ಎಂಬುದನ್ನು ಈ ಸಂದರ್ಭದಲ್ಲಿ ಮರೆಯುವಂತಿಲ್ಲ. ಇನ್ನು ಮುಂದೆ ಕೂಡ ನಾವು ಈ ಶಾಲೆಯ ಬಗ್ಗೆ ಹಲವಾರು ಕನಸುಗಳನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಈ ಶಾಲೆಗೆ ಬಣ್ಣ ಹಚ್ಚುವಿಕೆ, ಪೀಠೋಪಕರಣಗಳ ದುರಸ್ತಿ, ಮಕ್ಕಳಿಗೆ ಆಟವಾಡಲು ವಿಶಾಲವಾದ ಒಂದು ಶಾಲಾ ಗ್ರೌಂಡ್, ಕ್ರೀಡಾಂಗಣ, ಇದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಶ್ರಮ ವಹಿಸಲಿದ್ದೇವೆ. ಎಲ್ಲರೂ ನಮ್ಮೊಡನೆ ಕೈ ಜೋಡಿಸಿ ನಮಗೆ ಸಹಕಾರ ನೀಡಬೇಕು. ಇಲ್ಲಿ ಸೇರಿರುವ ಮಕ್ಕಳಲ್ಲಿ ನಾವು ಮಾಡುವ ವಿನಂತಿ ಅಂದರೆ, ತಪ್ಪದೇ ಶಾಲೆಗೆ ಬನ್ನಿ, ಶಾಲೆಗೆ ಹಾಜರಾಗಿ ಚೆನ್ನಾಗಿ ಕಲಿಯಿರಿ, ಒಳ್ಳೆಯ ಅಂಕವನ್ನು ಪಡೆಯಿರಿ.
ನಿಮ್ಮ ವ್ಯಾಸಂಗವನ್ನು ಮುಂದಿನ ತರಗತಿಗೆ ಮುಂದುವರಿಸಿ ಒಳ್ಳೆಯ ಶಿಕ್ಷಣವನ್ನು ಪಡೆಯಿರಿ. ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ಉದ್ಯೋಗವನ್ನು ಗಳಿಸಿ ಉನ್ನತ ಮಟ್ಟಕ್ಕೆ ಏರಿ. ಉದ್ಯೋಗವನ್ನು ಪಡೆದು ನಿಮ್ಮ ತಂದೆ ತಾಯಿ ಕುಟುಂಬಸ್ಥರನ್ನು ಚೆನ್ನಾಗಿ ನೋಡಿ. ಎಲ್ಲಿಯಾದರೂ ನಿಮಗೆ ಸಮಯ ಬಾಕಿಯಾದರೆ ಸಮಾಜ ಸೇವೆಯನ್ನು ಮಾಡಿ. ನಿಮ್ಮ ಶಾಲೆ, ನಿಮ್ಮ ಗ್ರಾಮ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಜ್ಯ ನಿಮ್ಮನ್ನು ತಿರುಗಿ ನೋಡುವಂತಹ ಪ್ರತಿಭೆಯನ್ನು ನೀವು ಪ್ರತಿಭೆಯಾಗಿ ಮಾರ್ಪಾಡುಗೊಳ್ಳಿ. ಬಂಡಿತರ್ಕ ಶಾಲೆಯ ಹಳೆ ವಿದ್ಯಾರ್ಥಿಗಳ ನಮ್ಮ ಉದ್ದೇಶ ಅಂದರೆ ಈ ಶಾಲೆಯನ್ನು ಹಂತ ಹಂತವಾಗಿ ಬೆಳೆಸುವುದು, ದಾಖಲಾತಿಯನ್ನು ಹೆಚ್ಚಿಸುವುದು, ಈ ಶಾಲೆಯನ್ನು ಈ ಗ್ರಾಮ, ಈ ತಾಲೂಕು, ಈ ಜಿಲ್ಲೆ, ಈ ರಾಜ್ಯ ತಿರುಗಿ ನೋಡುವಂತೆ ಮಾಡುವುದು ನಮ್ಮ ಉದ್ದೇಶವಾಗಿದೆ. ಮಕ್ಕಳು ದೊಡ್ಡವರಾಗಿ ನಿಮ್ಮ ಹಿರಿಯರನ್ನು ನೋಡಿ, ಕುಟುಂಬಸ್ಥರನ್ನು ನೋಡಿ, ಜೊತೆಗೆ ನಿಮಗೆ ಸಮಯ ಸಿಕ್ಕಿದರೆ ಸಮಾಜ ಸೇವೆಯನ್ನು ಮಾಡಿ. ಅಂಬೇಡ್ಕರ್ ಅವರೊಂದು ಮಾತು ಹೇಳ್ತಾರೆ, ಆದರ್ಶ ಇಲ್ಲದೆ ಬದುಕಿದರೆ ಹೆಸರಿಗೆ ಅವಮಾನ, ಸ್ವಾಭಿಮಾನ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತೇಳಿ. ಹಾಗೆ ನಾವು ಆಗಬಾರ್ದು. ನಾವು ಆದರ್ಶವನ್ನು ಇಟ್ಟುಕೊಂಡು ಬದುಕಬೇಕು. ಸ್ವಾಭಿಮಾನವನ್ನು ಅಳವಡಿಸಿಕೊಳ್ಬೇಕು ನಮ್ಮ ಜೀವನದಲ್ಲಿ. ಬದುಕಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತಾ ಧನಮಾಪ್ನೋತಿ ಧನ ಧರ್ಮ ತಥಾ ಸುಖಂ. ವಿದ್ಯೆಯನ್ನು ಕಲಿಯಿರಿ, ಅದು ನಿಮಗೆ ವಿನಯವನ್ನು ಕೊಡುತ್ತದೆ. ವಿನಯದಿಂದ ಗೌರವವು ಸಿಗುತ್ತದೆ, ಗೌರವದಿಂದ ಒಳ್ಳೆಯ ಕೆಲಸ ಸಿಗುತ್ತದೆ. ಒಳ್ಳೆಯ ಕೆಲಸದಿಂದ ಹಣ ಸಂಪಾದನೆ ಮಾಡಬಹುದು. ಹಣ ಸಂಪಾದನೆಯಿಂದ ದಾನ ಧರ್ಮದಂತಹ ಧರ್ಮ ಕಾರ್ಯಗಳನ್ನು ಮಾಡಬಹುದು. ಧರ್ಮ ಕಾರ್ಯಗಳನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸುಖ, ನೆಮ್ಮದಿ ಸಿಗುತ್ತದೆ. ಈ ಶ್ಲೋಕವನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಶಾಲೆಯನ್ನು ಉಳಿಸೋಣ, ಬೆಳೆಸೋಣ. ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ 2026-27ನೇ ಸಾಲಿನ ಬಂಡಿತರ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ಒಂದು ಪ್ರಾರಂಭೋತ್ಸವದ ಸಮಾರಂಭದ ಅಧ್ಯಕ್ಷರೇ, ಎಲ್ಲ ಅತಿಥಿಗಳೇ, ಸೇರಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಹೊಸದಾಗಿ ಸೇರಿದ ವಿದ್ಯಾರ್ಥಿಗಳಿರ್ಬೋದು, ಒಂದನೆಗೆ ಹೊಸ ಟೀಚರ್, ಅಂಗನವಾಡಿಯಿಂದ ಒಂದನೆಗೆ ಬರೋದು ಹೊಸ ಟೀಚರ್ ಇರ್ಬೋದು, ಹೊಸ ಪುಸ್ತಕ ಇರ್ಬೋದು. ನೀವು ಈ ಶಾಲೆಯಲ್ಲಿ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸವನ್ನು ಕಲಿತು ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಂಡು ಹಿರಿಯರಿಗೆ ಗೌರವವನ್ನು ಕೊಡುವಂಥ ಪಾಠ ಇರ್ಬೋದು. ಶಾಲೆ ಅಂದರೆ ಇದು ಕೇವಲ ವಿದ್ಯೆ ಕಲಿಯುವ ಜಾಗ ಅಲ್ಲ, ತಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ದೇವಾಲಯ, ವಿದ್ಯಾದೇಗುಲ ಅಂತ ಹೇಳ್ತಾ ಈ ಒಂದು ಶಾಲೆಯಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ. ವಿದ್ಯಾರ್ಥಿಗಳ ಸೇರ್ಪಡೆ ಇರ್ಬೋದು ಅಥವಾ ವಾರ್ಷಿಕೋತ್ಸವ ಇರ್ಬೋದು, ನನ್ನಿಂದಾಗುವ ಎಲ್ಲ ಸಾಂಸ್ಕೃತಿಕ ರಂಗಕ್ಕಿರ್ಬೋದು, ಶಶಿಧರಿಕೆ ಬಂಡಿತರಿಕೆ ಅದರ ಒಟ್ಟಿಗೆ ಎಲ್ಲ ಸಹಕಾರವನ್ನು ಈ ಶಾಲೆಗೆ ನೀಡ್ತೇನೆ. ನನಗೊಂದು ಆಸಕ್ತಿ, ಸರ್ಕಾರಿ ಶಾಲೆ ಅಂದರೆ ಎಲ್ಲಿಯಾದರೂ ಬಸ್ ಸ್ಟ್ಯಾಂಡಲ್ಲಿ ಇರುವಾಗ ಒಂದು 5 ನಿಮಿಷ ಫ್ರೀ ಇದ್ದರೆ ಆ ಶಾಲೆಗೆ ಹತ್ತಿರದ ಶಾಲೆಗೆ ಹೋಗಿ ಮಾತಾಡಿಸೋದು, ಎಷ್ಟು ಸ್ಟ್ರೆಂತ್ ಎಷ್ಟುಂಟು ಸರ್ ಅಂತ ಕೇಳಿ ಆ ಶಾಲೆಯ ಒಂದು ವಿಚಾರಿಸಿಕೊಟ್ಟು ನನ್ನಿಂದ ಆಗಲಿಕ್ಕಿಲ್ಲ, ಒಂದು ಹವ್ಯಾಸ ನನಗೆ. ಹೀಗೆ ಈ ಒಂದು ಶಾಲೆಯಲ್ಲಿ ನನ್ನ ಆತ್ಮೀಯರು ಇಸ್ಮಾಯಿಲ್ ಇರ್ಬೋದು, ಎಲ್ಲರೂ ಆತ್ಮೀಯರು. ಆದ ಕಾರಣ ನನ್ನಿಂದಾಗುವ ಸಹಕಾರವನ್ನು ಈ ಶಾಲೆಗೆ ನೀಡ್ತೇನೆ ಅಂತ ಹೇಳ್ತಾ, ಒಬ್ಬ ಉತ್ತಮ ವಿದ್ಯಾರ್ಥಿ ಆಗಬೇಕಾದ್ರೆ ವಿದ್ಯಾರ್ಥಿಯ ಪರಿಶ್ರಮ, ಹೆತ್ತವರ ಕಾಳಜಿ, ಅಧ್ಯಾಪಕರ ಪ್ರೋತ್ಸಾಹ ಎಲ್ಲ ಒಟ್ಟು ಸೇರಿದಾಗ ಒಂದು ಉತ್ತಮ ವಿದ್ಯಾರ್ಥಿ ಆಗಲಿಕ್ಕೆ ಸಾಧ್ಯ. ಉತ್ತಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ವಿದ್ಯೆಯನ್ನು ಕಲಿತು ಉತ್ತಮ ವಿದ್ಯಾರ್ಥಿಗಳಾಗಿ ಈ ದೇಶದ ಉತ್ತಮ ಪ್ರಜೆಗಳಾಗಿ ಅಂತ ಹೇಳ್ತಾ ಈ ಒಂದು 2 ಮಾತುಗಳನ್ನು ಕೊನೆಗೊಳಿಸಿ ಅವಕಾಶ ಹೊಂದಿಸ್ತಾ ಎಲ್ರಿಗೂ ಅಭಿನಂದನೆಗಳು, ಶುಭವಾಗಲಿ. ವೇದಿಕೆಯಲ್ಲಿ ಆಸೀನರಾಗಿರುವ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರೇ, ಶಾಲಾಭಿವೃದ್ಧಿ ಸಮಿತಿಯವರೇ, ಕನ್ಯಾನ ಹಾಲು ಉತ್ಪಾದಕರ ಸಹಕಾರಿ ಸಂಘದ CEO ಶ್ರೀಯುತ ರಾಧಾಕೃಷ್ಣ ಅವರೇ, ಶಾಲಾ ಶಿಕ್ಷಕಿ ರಿತಾ ಮೇಡಮ್ ಅವರೇ, ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನೆರೆದಂತಹ ಎಲ್ಲ ನನ್ನ ಪ್ರೀತಿಯ ಹಳೆ ವಿದ್ಯಾರ್ಥಿಗಳೇ, ಹೆತ್ತವರೇ,
ಹಾಗೂ ಎಳೆಯ ಮಕ್ಕಳೇ, ಇವತ್ತು ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅಂತ ಒಂದು ವಾಕ್ಯ ಬರೆದಿದ್ದಾರೆ. ಅಂದರೆ ಮಕ್ಕಳಿಗೆಲ್ಲ ಒಳ್ಳೆಯ ಶಿಕ್ಷಣ ನೀಡುವುದಕ್ಕೆ ಅಥವಾ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ ಈ ಶಾಲೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಅನುಕೂಲಗಳನ್ನು ಕಲ್ಪಿಸಲಾಗಿದೆ ಅಥವಾ ಇನ್ನೂ ಕೂಡ ವ್ಯವಸ್ಥೆ ಮಾಡುವುದಕ್ಕೆ ಇಲ್ಲಿ ಎಲ್ಲ ಸಿದ್ಧರಿರುವ ಮಂದಿ ಇದ್ದಾರೆ. ಶಿಕ್ಷಣ ಯಾಕೆ ಅಂತ ಕೇಳಿದರೆ, ಒಂದು ಮಗುವಿಗೆ ಶಿಕ್ಷಣ ಯಾಕೆ ಅಂದರೆ ಒಂದು ಮಗುವನ್ನು ಒಂದು ಮಣ್ಣಿನ ಮುದ್ದೆಗೆ ಹೋಲಿಸ್ತಾರೆ, ಮನಸ್ಸನ್ನು ಮಂಗನಿಗೆ ಹೋಲಿಸಿದ್ದಾರೆ ತಿಳಿದವರು. ಅಂದರೆ ಈ ಮಣ್ಣಿನ ಮುದ್ದೆ ಅಥವಾ ಒಂದು ಶಿಲೆಕಲ್ಲು, ಅದನ್ನು ಕೆತ್ತಿದಾಗ ಆ ಶಿಲೆಕಲ್ಲು ಒಂದು ಸುಂದರ ವಿಗ್ರಹ ಆಗ್ತದೆ. ಚೆನ್ನಾಗಿ ತಿಳಿದವರು ಅದನ್ನು ಕೆತ್ತಿದಾಗ ಅದು ಸುಂದರ ವಿಗ್ರಹ ಆಗುವುದಕ್ಕೆ ಸಾಧ್ಯ. ನೋಡಿ, ಶಿಲೆಕಲ್ಲು ಅದು ಕಾಲಿನ ಅಡಿಯಲ್ಲಿ ನಾವು ಮೆಟ್ಟುವ ಮೆಟ್ಟಿಲು ಅಥವಾ ಕಲ್ಲಾಗಬಹುದು, ಅಥವಾ ನಾವು ಪೂಜಿಸುವ ವಿಗ್ರಹವೂ ಆಗಬಹುದು. ಈ ಒಂದು ಕಲ್ಲನ್ನು ಸುಂದರ ಪೂಜನೀಯ ವಿಗ್ರಹ ಆಗಿ ಮಾಡುವುದು ಯಾರು? ಆ ಕೆತ್ತುವವರು. ಈ ಶಿಕ್ಷಕರಿಗೆ ಆ ಕೆತ್ತುವ ಕೆಲಸ ಇದೆ. ಅಷ್ಟು ಜವಾಬ್ದಾರಿಯುತವಾದಂತಹ ಸ್ಥಾನ ಅದು. ಅದಕ್ಕಾಗಿ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿದರು. ಹಾಗೆ ಅಷ್ಟು ಒಬ್ಬ ಮಾನವನನ್ನು ಮಾಧವನನ್ನಾಗಿಸುವ ಶಕ್ತಿ ಶಿಕ್ಷಣಕ್ಕೆ, ವಿದ್ಯೆಗೆ ಇದೆ. ಮಾಧವ ಅಂದರೆ ದೇವರು, ಭಗವಂತ ಎಂಬ ಅರ್ಥದಲ್ಲಿ ಹೇಳಿದ್ದು. ಒಬ್ಬ ಸಾಮಾನ್ಯ ಹುಲು ಮಾನವ ಹೋಗಿ ಮಾಧವ ಆಗಬಹುದು. ಅದಕ್ಕೆ ಇದೆಲ್ಲ ಇಂಥ ಕಲಿಕೆಗಳೆಲ್ಲ ಬೇಕಾಗ್ತದೆ ಅಂತ ಹೇಳಿ. ಇನ್ನು ನಾನು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಋಗ್ವೇದದಲ್ಲಿ ಒಂದು ಮಾತಿದೆ, ಆನೋ ಭದ್ರಾಹ ಕ್ರತವೋ ಯಂತು ವಿಶ್ವತಃ ಅಂತ. ಇದು ಮೇಲ್ನೋಟಕ್ಕೆ ಅದೇನೋ ಹಿಂದೂ ಧರ್ಮದ ಒಂದು ಮಾತು, ಹಿಂದೂಗಳಿಗೆ ಸಂಬಂಧಿಸಿದ ಮಾತು ಅಂತೇಳಿ ಅನ್ನಿಸ್ಲಿಕ್ಕೂ ಸಾಕು ಯಾರಿಗಾದರೂ, ಅಂದರೆ ಬೇರೆ ಧರ್ಮದವರಿಗೆ. ಆದರೆ ಈ ಮಾತು ತುಂಬ ವಿಶೇಷವಾದ ಮಾತು. ಆನೋ ಭದ್ರಾಹ ಕ್ರತವೋ ಯಂತು ವಿಶ್ವತಃ ಅಂತ. ಅಂದರೆ ವಿಶ್ವದ ಎಲ್ಲೆಡೆಗಳಿಂದಲೂ ಒಳಿತುಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬ ಅರ್ಥ ಆ ಮಾತಿಗೆ. ವಿಶ್ವದ ಯಾವುದೇ ಮೂಲೆಯಿಂದ, ವಿಶ್ವದ ಎಲ್ಲೆಡೆಗಳಿಂದ ಒಳ್ಳೆದಂತ ಏನೆಲ್ಲ ಒಳ್ಳೆದಿದೆ, ಎಲ್ಲೆಲ್ಲಿ ಒಳ್ಳೆದಿದೆ ಈ ವಿಶ್ವದಲ್ಲಿ, ಅದೆಲ್ಲ ನಮ್ಮೆಡೆಗೆ ಹರಿದು ಬರಲಿ ಅಂತ ಹೇಳಿ ಆ ಮಾತು ಹೇಳ್ತದೆ. ಆನೋ ಭದ್ರಾಹ ಕ್ರತವೋ ಯಂತು ವಿಶ್ವತಃ ಅಂತ. ಕೇವಲ ನಾನು ಹೀಗೆ ಹೇಳಿದ್ದೇನೆ ಅಥವಾ ಈ ಗ್ರಂಥದಲ್ಲಿ ಹೀಗೆ ಹೇಳಿದೆ ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಿಲ್ಲ ಅಂತ, ಅಷ್ಟಕ್ಕೆ ಮುಕ್ತಾಯ ಮಾಡಲಿಲ್ಲ. ಹರಿದು ಬರಲಿ ಅಂತ, ಅಷ್ಟು ತೆರೆದುಕೊಂಡ ಒಂದು ಮನೋಸ್ಥಿತಿ ಅದು. ಒಳ್ಳೆಯದು ಎಲ್ಲೇ ಇರಲಿ ಅದು ನಮ್ಮೆಡೆಗೆ ಹರಿದು ಬರಲಿ ಅಂತ ಹೇಳಿ ಒಳ್ಳೆಯದಕ್ಕೆ ತೆರೆದುಕೊಂಡ ಒಂದು ಮನೋಸ್ಥಿತಿ. ಹೀಗೆ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾರ್ಗವನ್ನು ಕೊಡುವುದಕ್ಕೆ ದೇಶಭಕ್ತಿ ಇರ್ಬೋದು, ಪರೋಪಕಾರ ಇರಬಹುದು, ಸಹಬಾಳ್ವೆ ಇರಬಹುದು, ಇದೆಲ್ಲ ಈ ಶಾಲೆಯಲ್ಲಿ ನಮಗೆ ಕಲೀಲಿಕ್ಕೆ ಆಗ್ತದೆ. ಜ್ಞಾನ ಎಂಬುದು ಬಹಳ ವಿಶೇಷವಾದಂತಹ ಒಂದು ಸಂಗತಿ. ನೋಡಿ, ಜ್ಞಾನಕ್ಕೆ ಸಂಬಂಧಿಸಿ ಕೆಲವು ಮಾತುಗಳು. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಹೇಳಿದರು. ಅಂದರೆ ಜ್ಞಾನವನ್ನು ಒಂದು ದೀಪಕ್ಕೆ ಹೋಲಿಸಿದ್ದಾರೆ, ಬೆಳಕು ನೀಡುವ ದೀಪಕ್ಕೆ ಜ್ಞಾನವನ್ನು ಹೋಲಿಸಿದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ಜ್ಞಾನ ಮೂಡುವುದು ಅಥವಾ ಜ್ಞಾನ ತುಂಬುವುದು ಅಂದರೆ ಅದು ದೀಪ ಬೆಳಗಿದಂತೆ ಅಂತ. ಎಷ್ಟೊಂದು ವೈಶಿಷ್ಟ್ಯ, ಎಷ್ಟೊಂದು ವಿಶೇಷ ಉಂಟು ನೋಡಿ. ಸುತ್ತಲೂ ಬೆಳಕು ಹಂಚುವಂತಹದ್ದು ದೀಪ ಅಂದರೆ, ತನ್ನ ಸುತ್ತಲೂ ಬೆಳಕು ಹಂಚುವಂಥ ಶಕ್ತಿ ಇರುವಂತಹದ್ದು. ಜ್ಞಾನಕ್ಕೆ ಆ ಶಕ್ತಿ ಇದೆ. ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳಿದರು. ಯಾವುದೋ ನಮ್ಮ ಈಗ
ಹಿಂದೆ 250 ವರ್ಷದ ಹಿಂದೆ ನಮ್ಮ ಮುತ್ತಜ್ಜ ಹಾಗೆ ಹೇಳಿದ್ದಾರೆ, 150 ವರ್ಷದ ಹಿಂದೆ ಅವರು ಹಾಗೆ ಹೇಳಿದ್ದಾರೆ, ಒಂದು 80 ವರ್ಷದ ಹಿಂದೆ ನಮ್ಮ ಅಜ್ಜ ಹಾಗೆ ಹೇಳಿದ್ದಾರೆ, ಅಥವಾ 50 ವರ್ಷದ ಹಿಂದೆ ಅವರು ಹಾಗೆ ಹೇಳಿದ್ದಾರೆ ಅಂತ. ಹಾಗಲ್ಲ, ಜ್ಞಾನಂ ವಿಜ್ಞಾನ ಸಹಿತಮ್ಮ ಅಂತ ಹೇಳಿದರು. ವಿಜ್ಞಾನಕ್ಕೆ ಅಲ್ಲಿ ಅವಕಾಶ ಉಂಟು. ಏನೋ ಒಂದು ಹೊಸ ಸಂಶೋಧನೆ ಆದರೆ, ಹೊಸತು ಕಂಡು ಹಿಡಿದ್ರೆ ಅದಕ್ಕೂ ಅಲ್ಲೇ ಸ್ಥಾನ ಉಂಟು. ಜ್ಞಾನಂ ವಿಜ್ಞಾನ ಸಹಿತಂ ಅಂತ. ಇನ್ನೊಂದು ಮಾತಿದೆ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅಂತ ಹೇಳಿ. ಈ ಮಾತಿನ ಅರ್ಥ, ಜ್ಞಾನಕ್ಕೆ ಸಮಾನವಾದಂತಹ ಪವಿತ್ರ ವಸ್ತು ಮತ್ತೊಂದು ಇಲ್ಲ ಅಂತ. ಅಷ್ಟು ಪವಿತ್ರವಾದಂಥ ಜ್ಞಾನ ಅಂದರೆ ಅಷ್ಟು ಪವಿತ್ರ ಅಂತ, ಅಷ್ಟು ಪವಿತ್ರವಾದಂತಹ ಸಂಗತಿ ಅಥವಾ ಅಷ್ಟು ಪವಿತ್ರವಾದ ವಸ್ತು ಅಂತ. ಇದೆಲ್ಲ ಒಂದು ಜ್ಞಾನದ ಮಹಿಮೆಯನ್ನು ಅಥವಾ ಒಂದು ಜ್ಞಾನದ ಶ್ರೇಷ್ಠತೆಯನ್ನು ನಮಗೆ ತೋರಿಸಿಕೊಡ್ತದೆ. ಇನ್ನು ಮಕ್ಕಳು ಇಲ್ಲಿ ಕಲಿಯುವುದು ಅಂತ, ಕಲಿತರೆ ಸಾಕ್ಷರರಾಗ್ತಾರೆ. ಒಬ್ಬ ವ್ಯಕ್ತಿ ಕಲಿತನೆಂದರೆ, ಅಕ್ಷರಾಭ್ಯಾಸ ಮಾಡಿದನೆಂದರೆ ಅವನನ್ನು ಸಾಕ್ಷರ ಅಂತ ಕರೀತಾರೆ. ಆದರೆ ನಮ್ಮ ಶಿಕ್ಷಣದ ಉದ್ದೇಶ ಕೇವಲ ಒಬ್ಬ ವ್ಯಕ್ತಿಯನ್ನು ಸಾಕ್ಷರನನ್ನಾಗಿ ಮಾಡುವುದಲ್ಲ, ಮನುಷ್ಯನನ್ನು ಅದೇ ದೈವತ್ವಕ್ಕೆ ಏರಿಸುವಂತಹ ಅಂಥ ಒಂದು ಪರಮೋದ್ದೇಶ, ಅಂಥ ಒಂದು ಶ್ರೇಷ್ಠ ಉದ್ದೇಶ ಕೂಡ ಈ ಒಂದು ಶಿಕ್ಷಣಕ್ಕೆ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿ ಅಕ್ಷರಾಭ್ಯಾಸ ಇದೆ, ಅವನಿಗೆ ಸದ್ಬುದ್ಧಿ ಇಲ್ಲ, ಅವನಲ್ಲಿ ವಿವೇಕ ಇಲ್ಲ, ಪ್ರಾಜ್ಞನಲ್ಲ ಅಂತ ಆದರೆ ಅವನು ಏನಾಗ್ತಾನೆ, ಅದು ವಿಪರೀತ ಆಗ್ತದೆ ಅಂತ ಹೇಳಿ. ಸಾಕ್ಷರ ಅದನ್ನೇ ತಿರುಗಿಸಿ ಬರೆದ್ರೆ ರಾಕ್ಷಸ ಅಂತ ಆಗ್ತದೆ. ಸಾಕ್ಷರ ಎಂಬುದನ್ನು ತಿರುಗಿಸಿ ಈಚೆಯಿಂದ ಓದಿದ್ರೆ ರಾಕ್ಷಸ ಅಂತ ಆಗ್ತದೆ. ಒಬ್ಬ ಅಕ್ಷರಜ್ಞಾನ ಇರುವ ಒಬ್ಬ ವ್ಯಕ್ತಿ ಒಳ್ಳೆಯ ಬುದ್ಧಿಯನ್ನು ಹೊಂದದೇ ಇದ್ದರೆ, ಸದ್ಬುದ್ಧಿ ಅವನಲ್ಲಿ ಇಲ್ಲದೆ ಹೋದರೆ, ವಿವೇಕ ತಿಳುವಳಿಕೆಗಳು ಅವನಲ್ಲಿ ಇಲ್ಲದೆ ಹೋದರೆ ಅವನು ರಾಕ್ಷಸನಾಗುವ ಸಾಧ್ಯತೆ ಇದೆ. ಶಿಕ್ಷಣ ಅಂದರೆ ಕೇವಲ ಸಾಕ್ಷರನನ್ನಾಗಿಸುವುದಲ್ಲ, ಅವನನ್ನು ರಾಕ್ಷಸನ ಆಗದ ಹಾಗೆ ನೋಡಿಕೊಳ್ಬೇಕು. ಮಾನವನನ್ನು ಮಾಧವನನ್ನಾಗಿ, ಅಂದರೆ ಮನುಷ್ಯನನ್ನು ದೇವರ ಅಂಥ ಒಂದು ಶ್ರೇಷ್ಠತೆಗೆ ಒಯ್ಯುವಂಥ ಒಂದು ಉದ್ದೇಶ ಕೂಡ ಶಿಕ್ಷಣಕ್ಕೆ ಇದೆ. ಇನ್ನು ನೋಡಿ, ಇನ್ನು ಸಹಬಾಳ್ವೆ ಎಂಬುದು ಬಹಳ ಮುಖ್ಯ ಸಂಗತಿ. ಒಬ್ಬ ಮನುಷ್ಯ ವಿದ್ಯಾರ್ಥಿ ದಶೆಯಲ್ಲಿ ಇರಬಹುದು, ಅಥವಾ ಆಮೇಲೆಯೂ ಇರಬಹುದು, ತನ್ನ ಮುಂದಿನ ದಿವಸಗಳಲ್ಲೂ ಇರಬಹುದು. ಒಬ್ಬ ಮನುಷ್ಯ ತಪ್ಪು ಮಾಡ್ತಾನೆ. ತಪ್ಪು ಕೆಲವೊಮ್ಮೆ ಮನುಷ್ಯ ಸಹಜವಾಗಿ ಆಗ್ತದೆ. ಯಾಕೆ ಆಗ್ತದೆ ಅಂತ ಹೇಳಿ ನಮಗೆ ಹೆಚ್ಚು ಒಂದೇ ಕಾರಣ, ಏನು ಇದೇ ಕಾರಣ ಅಥವಾ ಹೇಳಲಿಕ್ಕೂ ಕಷ್ಟವೇ. ಒಟ್ಟಾರೆ ಜೀವನದ ಒತ್ತಡದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ತಪ್ಪುಗಳಾಗ್ತದೆ, ಒಬ್ಬ ಮನುಷ್ಯನಿಂದ ತಪ್ಪುಗಳಾಗ್ತದೆ. ಆಗ ಆ ಮನುಷ್ಯನಲ್ಲಿ ಆದ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು. ಈಗ ವಿದ್ಯಾರ್ಥಿ ದಶೆಯಲ್ಲಿ ಇರಬಹುದು ಅಥವಾ ದೊಡ್ಡವರಾದ ಮೇಲೆ ಇರಬಹುದು, ತಪ್ಪುಗಳು ಆಗಬಾರ್ದು. ಒಂದು ವೇಳೆ ತಪ್ಪಾಯಿತು ಅಥವಾ ಅವನ ಅರಿವಿನ ಕೊರತೆಯಿಂದ, ತಿಳುವಳಿಕೆ ಜ್ಞಾನದ ಕೊರತೆಯಲ್ಲಿ ತಪ್ಪಾಯಿತು, ಆ ತಪ್ಪು ಆಗಬಾರ್ದು. ತಾನು ಮಾಡಿದ ತಪ್ಪು ಅಂತೇಳಿ ಅವನಿಗೆ ಅರಿವಾಗಬೇಕು. ಮುಂದಿನ ದಿವಸಗಳು ಅವನು ತಿದ್ದಿಕೊಳ್ಬೇಕು. ಇದೆಲ್ಲ ನಮ್ಮ ಉದ್ದೇಶಗಳು. ಈಗ ಒಬ್ಬ ಮನುಷ್ಯ ಏನೋ ಒಂದು ತಪ್ಪು ಮಾಡಿದ, ಕೊಲ್ಲುವುದಲ್ಲ, ಒಬ್ಬ ಮನುಷ್ಯನನ್ನು ಅವನಿಗೆ ಹಿಂಸೆ ಮಾಡುವುದು ಅಥವಾ ಕೊಲ್ಲುವುದು ಅದಲ್ಲ, ಅದು ಮಾನವೀಯತೆ ಅಲ್ಲ. ಆ ಮನುಷ್ಯ ಅವನಿಗೆ ಆ ತಪ್ಪಿನ ಅರಿವಾಗಬೇಕು ಮತ್ತು ಅವನು ತಿದ್ದಿಕೊಳ್ಬೇಕು ಅಲ್ಲವೇ? ಇಂಥದ್ದೆಲ್ಲ ಇದೆ. ಇನ್ನು ಮನುಷ್ಯನಿಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ದೇವೆ. ಈಗ ನಾವೆಲ್ಲ ತಿಳುವಳಿಕೆ ಇಲ್ಲದವರಂತ ನಾನು ಹೇಳೋದಲ್ಲ, ಆದರೆ ನಾವು ಎಷ್ಟು ಸಾಮಾಜಿಕವಾಗಿ ಒಡನಾಟ ಮಾಡಿದರೂ, ಪತ್ರಿಕೆಗಳನ್ನು ಓದಿದರು, ಟಿವಿಯ ವಾಟ್ಸಪ್ ಇತ್ಯಾದಿ ಮಾಧ್ಯಮಗಳನ್ನು ನೋಡಿದರು, ಮತ್ತು ನಮಗೆ ತಿಳುವಳಿಕೆ ಕೊರತೆ ಇರುವುದು ನಮ್ಮ ಅನುಭವಕ್ಕೆ ಬರ್ತದೆ ಅಂತ. ಅಂದರೆ ನಾವು ಹೆಚ್ಚು ತಿಳಿದವರಲ್ಲ ಅಂತ. ತಿಳುವಳಿಕೆ ಇಲ್ಲದವರಂತ ನಾನು ಹೇಳಿದ್ದಲ್ಲ, ಭಾರೀ ತಿಳಿದವರಂತ, ಸುಜ್ಞಾನಿಗಳಂತ ಹೇಳ್ತಾರೆ ನೋಡಿ, ಸುಜ್ಞಾನಿಗಳಂತ, ಪ್ರಾಜ್ಞರಂತ, ಆ ಮಟ್ಟಕ್ಕೆ ನಾವು ತಲುಪಿದ್ದೇವೆಯೇ
ಅದು ನಾವು ಎಲ್ಲರೂ ಪ್ರತಿಯೊಬ್ಬರು ಕೂಡ ಒಂದು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಈಗ ನಮಗೆ ತಿಳುವಳಿಕೆ ಇಲ್ಲ, ನಮ್ಮ ತೆರಿನ ಸರಿಯತ್ತು ಒಂದು ಯಾರು ಬಣ್ಣತ್ತೆ ತೆರಿನಕ್ಲೆ ನಮ್ಮ ತೆರಿನಕ್ಲೆ ಆಂಡಲ ಅಂಚಿನ ಆ ಶ್ರೇಷ್ಠ ಮಟ್ಟದ ಒಂಜಿ ಅರಿವು ನಮ್ಮಡ ಉಂಡ ನಮ್ಮಲ್ಲಿ ಇದೆಯೇ, ಅದು ಕೂಡ ನಾವೊಂದು ಆತ್ಮವಿಮರ್ಶೆ ಮಾಡಬೇಕಾದ ಸಂಗತಿ. ನಾವು ಹೇಗೆ ಸಹಬಾಳ್ವೆ ಮಾಡಬೇಕು, ಸಾಮಾಜಿಕವಾಗಿ ನಾವು ಹೇಗೆ ಸಹಬಾಳ್ವೆ ಮಾಡಬೇಕು, ನಮ್ಮ ಜೀವನವನ್ನು ಹೇಗೆ ನಾವು ಚೆನ್ನಾಗಿ ನಡೆಸಬೇಕು, ಇದು ನಾವು ಕಲಿತುಕೊಳ್ಬೇಕಾದಂತಹ ತಿಳಿದುಕೊಳ್ಬೇಕಾದ ಸಂಗತಿ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಇನ್ನು ಒಂದು ವಿಚಾರ, ಇದು ಇವತ್ತು ನಮ್ಮ ಅಧ್ಯಾಪಕರು ಮುಖ್ಯೋಪಾಧ್ಯಾಯರು ಹೇಳಿದರು, ನಾವು ದ್ವಿಭಾಷೆಯನ್ನು ಇನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಬೋಧನೆಯನ್ನು 1ನೇ ತರಗತಿಯಲ್ಲೇ ಮಾಡ್ತೇವೆ ಅಂತ. ಕನ್ನಡ ನಮ್ಮ ಮಾತೃಭಾಷೆ, ಈಗ ಇಂಗ್ಲೀಷನ್ನು ಸೇರಿಸಿದ್ದಾರೆ. ನಾನು ಇಂಗ್ಲೀಷ್ ವಿರೋಧಿ ಅಂತ ಯಾರು ತಿಳ್ಕೊಳ್ಬಾರ್ದು, ಅದು ಒಂದು ಭಾಷೆ. ಅದರಲ್ಲೂ ಇಂಗ್ಲೀಷ್ ಭಾಷೆಯಲ್ಲೂ ಅಥವಾ ಇಂಗ್ಲೀಷ್ ಸಾಹಿತ್ಯದಲ್ಲೂ ಅಥವಾ ಇಂಗ್ಲೀಷ್ ಆ ಒಂದು ಇದರಲ್ಲಿ ಕೂಡ ನಾವು ತಿಳ್ಕೊಳ್ಳೋ ಅಂಶ ಇರಬಹುದು, ಇಲ್ಲ ಅಂತ ನಾನು ಹೇಳಿದ್ದಲ್ಲ. ಆದರೆ ತರಾತುರಿಯಲ್ಲಿ 1ನೇ ತರಗತಿಯಿಂದಲೇ ಮಕ್ಕಳು ಆ ಆ ಈ ಊ ಹೀಗೆ ಬಾಯಿ ತೆರೆಯುವಾಗ ಮಕ್ಕಳು ತಮ್ಮ ಆರಂಭದ ಕಲಿಕೆ ಆ ಆ ಈ ಊ ಇದನ್ನು ಕಲಿಯುವಾಗಲೇ ಒಟ್ಟಿಗೆ ಇಂಗ್ಲೀಷನ್ನು ಅವರ ಬಾಯಿಗೆ ತುರುಕುವುದು. ABCDEF ಪ್ರಾರಂಭಕ್ಕೆ ಒಂದು ಸ್ವಲ್ಪವೂ ವಿಳಂಬ ಇಲ್ಲ. ಪ್ರಾರಂಭಕ್ಕೆ ಅಂದರೆ ನಾಳೆ ಮಕ್ಕಳಿಗೆ ನಮ್ಮ ಮಾತೃಭಾಷೆ ಕನ್ನಡವೋ ಇಂಗ್ಲೀಷಾ ಅಂತ ಸಂದೇಹ ಬರುವ ಹಾಗೆ ಆಗುವಂಥ ಪರಿಸ್ಥಿತಿ. ಇದು ಇವತ್ತು ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಮಾಡಿದೆ. ನಾನು ಉದ್ಯೋಗದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉದ್ಯೋಗದಿಂದ. ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಇಲಾಖೆಗಳ ಅಥವಾ ಸರ್ಕಾರದ ಧ್ಯೇಯ ಧೋರಣೆಗಳನ್ನು ನಾನು ಅನುಸರಿಸಬೇಕಾಗ್ತದೆ. ನಾನು ಪಾಲಿಸ್ತೇನೆ, ನಾನು ವಿರೋಧಿಸುವುದಿಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಈ ಮಾತು ಹೇಳಿದ್ದಲ್ಲ, ದಯವಿಟ್ಟು ಯಾರು ಹಾಗೆ ತಿಳ್ಕೊಳ್ಬಾರ್ದು. ನಾನು ಒಬ್ಬ ನನ್ನ ಉದ್ಯೋಗದ ಸ್ಥಾನದಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಇಲ್ಲಿ ಮಾತಾಡ್ತಾ ಇರುವುದಲ್ಲ. ನಾನು ಇಲ್ಲಿಗ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ. ಹಾಗೆಯೇ ನಾನು ಒಬ್ಬ ಕನ್ನಡ ಪ್ರೇಮಿ, ಕನ್ನಡಾಭಿಮಾನಿ. ನನ್ನ ಒಳಗಿನ ಒಬ್ಬ ಕನ್ನಡ ಪ್ರೇಮಿ ಅಥವಾ ಕನ್ನಡ ಭಕ್ತ ಇದನ್ನು ಒಪ್ಪಿಕೊಳ್ತಾ ಇಲ್ಲ, ಈ ಒಂದು ದ್ವಿಭಾಷಾ ಪದ್ಧತಿಯನ್ನು ಒಪ್ಪಿಕೊಳ್ತಾ ಇಲ್ಲ. ನೋಡಿ, ನಾವು ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತೇವೆ. ಇದರ ಅರ್ಥ ಏನು? ನಾವೆಲ್ಲ ದೇಶಾಭಿಮಾನಿಗಳಿದ್ದೇವೆ, ರಾಷ್ಟ್ರಪ್ರೇಮಿಗಳಿದ್ದೇವೆ, ಭಾರತ ನಮ್ಮ ದೇಶ, ನಾವು ಭಾರತೀಯರಾಗಿದ್ದೇವೆ, ಇದು ಅಲ್ವಾ? ನಾವು ಈ ಸ್ವಾತಂತ್ರ್ಯದ ನೆನಪುಗಳನ್ನು ಮಾಡಿಕೊಳ್ತಾ ಇದ್ದೇವೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ಸ್ಮರಿಸಿಕೊಳ್ತಾ ಇದ್ದೇವೆ, ನಾವು ಭಾರತ ದೇಶದ ಬಗ್ಗೆ ರಾಷ್ಟ್ರಭಕ್ತಿಯನ್ನು ಹೊಂದಿದ್ದೇವೆ, ಹೀಗೆಲ್ಲ ಅರ್ಥಗಳು. ಹಾಗಾದರೆ ಈಗ ಭಾರತ ದೇಶ ಅಂತ ನಾವು ತಗೊಳ್ಳುವಾಗ ಈ ಇಂಗ್ಲೀಷ್ ಯಾಕೆ ಬರ್ತದೆ ಅಂತ ಸರಿ ಯೋಚನೆ ಹೆತ್ತವರು ಮಾಡಬೇಕು. ನಾವು ನೋಡಿ, ಕೆಲವರಿಗೆ ಇರ್ಬೋದು ನಮಗೆ ಕಲ್ತದ್ದು ಫಾರಿನ್ಗೆ ಬೋರ್ಡ್ ಅಂತ, ಇಜ್ಜಿಂಡ ಫಾರಿನ್ಗೆ ಹೋದರೆ ಕಷ್ಟ ಆಪುಂಡು ಅಂತ. ಇಂಗ್ಲೀಷ್ ಇಜ್ಜಿಂಡ ಫಾರಿನ್ಗೆ ಹೋಗುನೇ ಇಂಚ, ಫಾರಿನ್ಗೆ ಹೋದು ಅಲ್ಪ ಬೋದು ಬೇಲೆ ಮಲ್ಪುನೇ ಇಂಚ ಅಂತ. ಕೆಲವರಿಗೆ ಎಲ್ಲಿಗ ಇಂಗ್ಲೆಂಡಿಗ, ಜರ್ಮನಿಗ, ಅಮೇರಿಕಕ್ಕೆ ಹೋಗ್ಬೇಕಂತ. ಆದರೆ ನಮ್ಮ ಒಂದು ಮುಖ್ಯ ಉದ್ದೇಶ ಇದೆ. ಅದು ಶಾಲಾ ಶಿಕ್ಷಣ ಇಲಾಖೆಗೆ ಏನು ಆ ವಿಚಾರದಲ್ಲಿ ಹೇಗೆ ತಿಳ್ಕೊಂಡಿದ್ದು ಗೊತ್ತಿಲ್ಲ. ನಮ್ಮದು ಮುಖ್ಯ ಒಂದು ಧೋರಣೆ ಏನಂದರೆ ಪ್ರತಿಭಾ ಪಲಾಯನ ಆಗಬಾರ್ದಂತ ಹೇಳಿ ನಮ್ಮ ಒಂದು ಧೋರಣೆ ಅದು. ಈ ದೇಶದಲ್ಲಿ ಕಲಿತ ಮಕ್ಕಳು ಈ ದೇಶಕ್ಕಾಗಿ ದುಡಿಬೇಕಂತ. ಈ ದೇಶದಲ್ಲಿ ಕಲಿತ ನಮ್ಮ ಮಕ್ಕಳು ಅವರು ಪರದೇಶದಲ್ಲಿ ಹೋಗಿ ಪರದೇಶಕ್ಕಾಗಿ ದುಡಿಯುವುದಲ್ಲ ಅಂತ. ಅವರ ಸೇವೆ ಅಥವಾ ಅವರ ಪ್ರತಿಭೆ ಅದು ಈ ದೇಶಕ್ಕಾಗಿ ಬಳಕೆ ಆಗಬೇಕು. ನಾವು ಯಾಕೆ ನಮ್ಮ ಮಕ್ಕಳು ಬೇರೆ ಕಡೆ ಹೋಗಬೇಕು? ದೇಶಾಭಿಮಾನದಿಂದ ನಾವು ಬದುಕಬೇಕಲ್ವಾ?
ಪ್ರತಿಭಾ ಪಲಾಯನ ಆಗಬಾರ್ದು. ನಮ್ಮ ಮಕ್ಕಳು ಕಲಿತು ವಿದೇಶಕ್ಕೆ ಹೋಗಬಾರ್ದು. ವಿದೇಶಕ್ಕೆ ಹೋಗುವ ಸಂಖ್ಯೆ ಕಡಿಮೆ ಆಗಬೇಕು. ನಮ್ಮ ದೇಶದಲ್ಲಿ ಅವರಿಗೆ ಉದ್ಯೋಗ ಕೊಡುವಂತಹ ಕಾರ್ಯ ಆಗಬೇಕು. ಅವರು ನಮ್ಮ ದೇಶಕ್ಕಾಗಿ ದುಡಿಬೇಕು. ನಮ್ಮ ದೇಶಕ್ಕಾಗಿ ಅವರು ಕೆಲಸ ಮಾಡುವಾಗ ಈಗ ಕರ್ನಾಟಕ, ನಮ್ಮದೀಗ ಕರ್ನಾಟಕ ರಾಜ್ಯ. ಕರ್ನಾಟಕ ಬಿಟ್ಟರೆ ಸರಿ, ಅವರು ಬೇರೆ ರಾಜ್ಯಕ್ಕೆ ಹೋಗ್ತಾರಂತ ಇಟ್ಟುಕೊಳ್ಳಿ, ಓಕೆ. ಯಾಕಂದರೆ ಅದು ದೇಶ, ಭಾರತ ದೇಶ. ಅವರು ಉತ್ತರದ ಲಡಾಖಿನಿಂದ ಹಿಡಿದು ದಕ್ಷಿಣದ ಕೇರಳ, ತಮಿಳುನಾಡು, ಕನ್ಯಾಕುಮಾರಿವರೆಗೆ, ಪಶ್ಚಿಮದ ದ್ವಾರಕೆಯಿಂದ ಹಿಡಿದು ಪೂರ್ವದ ಮಿಜೋರಾಂ, ತ್ರಿಪುರ, ಮಿಜೋರಾಂವರೆಗೆ ಎಲ್ಲಿ ಬೇಕಾದರೂ ಅವರು ಈ ದೇಶದಲ್ಲಿ ಹೋಗಿ ಈ ದೇಶಕ್ಕಾಗಿ ದುಡಿಬಹುದು. ಅವರು ಈ ಕರ್ನಾಟಕದ ಒಳಗೆ ಇನ್ನೂ ಒಂದು ವಾದ ಇದೆ, ಕನ್ನಡಿಗರು ಕರ್ನಾಟಕದಲ್ಲೇ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕಂತ. ಅದು ಒಂದು ವಾದ ಇದೆ, ಅದು ಒಂದು ಮಾತು ಇದೆ. ಆಯಿತು, ಕನ್ನಡಿಗರಿಗೆ ಕರ್ನಾಟಕದೊಳಗೆ ಒಳ್ಳೆ ಉದ್ಯೋಗ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ನಾನೀಗ ಹೇಳಿದಾಗೆ ಲಡಾಖಿನಿಂದ ಕನ್ಯಾಕುಮಾರಿವರೆಗೆ, ದ್ವಾರಕೆಯಿಂದ ತ್ರಿಪುರ, ಮಿಜೋರಾಂವರೆಗೆ ಅವರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ನಮ್ಮ ಮಕ್ಕಳು. ಇಷ್ಟು ಇನ್ನು ಕೇಂದ್ರಾಡಳಿತ ಪ್ರದೇಶ ಉಂಟು, ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್. ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಉಂಟು. ಇಷ್ಟು ಭಾರತ ಅಂದರೆ ಇಷ್ಟ ಆಗ್ತದೆ. ಎಲ್ಲಿ ಬೇಕಾದರೂ ನಮ್ಮ ಭಾರತದೊಳಗೆ ಎಲ್ಲಿ ಬೇಕಾದರೂ ದುಡಿಬಹುದು. ಭಾರತದ ಒಳಗೆ ದುಡಿಯುವಂಥ ವಿಚಾರ ಬರುವಾಗ ಅಥವಾ ಜೀವಿಸುವಂಥ ವಿಚಾರ ಬಂದಾಗ, ಈಗ ನಾವೇ ಕರ್ನಾಟಕ, ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ, ಆಚೆ ಮಹಾರಾಷ್ಟ್ರ ಇದೆ, ಈಚೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಇದೆ. ಈಗ ಕನ್ನಡದ ಜೊತೆಗೆ ನಾವು ತಮಿಳನ್ನ ಅಥವಾ ತೆಲುಗನ್ನ ಅಥವಾ ಹೋಗಲಿ ಮಲಯಾಳಮನ್ನ ನಾವು ಕಲಿಸ್ತೇವೆ ಅಂದರೆ ಆ ಒಂದು ದ್ವಿಭಾಷಾ ಪದ್ಧತಿಗಾದರೂ ಒಂದು ಬೆಲೆ ಉಂಟು. ಯಾಕಂದರೆ ನಾಳೆ ಅವರು ಕಲಿತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ, ಹೈದರಾಬಾದಲ್ಲಿ ಕೆಲಸ ಮಾಡ್ತಾರೆ, ಅಥವಾ ಚೆನ್ನೈಗೆ ಹೋಗ್ತಾರೆ, ತಮಿಳುನಾಡು, ಅಲ್ಲಿ ಕೆಲಸ ಮಾಡ್ತಾರೆ, ಅಥವಾ ಇನ್ನೆಲ್ಲಿಗೋ ತಮಿಳುನಾಡಿಗೆ, ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ತಿರುವನಂತಪುರಕ್ಕೆ ಹೋಗ್ತಾರೆ, ಕೇರಳಕ್ಕೆ, ಅಥವಾ ಇಲ್ಲಿ ಬೇರೆ ಕೇರಳದಲ್ಲಿ ಬೇರೆಲ್ಲೂ ಹೋಗ್ತಾರೆ. ನೀವು ಕನ್ನಡದ ಜೊತೆಗೆ ಅದನ್ನು ಹೇಳಿ ಬೇಕಾದರೆ. ಈಗ ವಿದೇಶಿ ಭಾಷೆ, ವಿದೇಶದಿಂದ ಬಂದ ಒಂದು ಭಾಷೆ ಇಂಗ್ಲೀಷನ್ನು ಇಲ್ಲಿ ಕಲಿಸುವುದು ಅವಮಾನ ಅಲ್ವಾ? ಅದಕ್ಕಿಂತ ನಮ್ಮ ದೇಶದ ಇತರ ರಾಜ್ಯಗಳ ಭಾಷೆ ಉಂಟು. ತೆಲುಗಿದೆ, ತಮಿಳಿದೆ, ಮಲಯಾಳಂ ಇದೆ, ಹಿಂದಿ ಇದೆ, ತುಂಬ ಮಂದಿ ಮಾತಾಡುವ ಭಾಷೆ ಅನೇಕ ರಾಜ್ಯಗಳಲ್ಲೂ ಉಂಟು. ಅದನ್ನು ನೀವು 1ನೇ ತರಗತಿಯಿಂದ ಅದನ್ನು ಕಲಿಸ್ತೇವೆ ಅಂದರೆ ಅದಕ್ಕಾದರೂ ನಾನು ಇದು ಒಬ್ಬ ಕನ್ನಡಾಭಿಮಾನಿಯಾಗಿ ಅಥವಾ ನಾನೊಬ್ಬ ರಾಷ್ಟ್ರಪ್ರೇಮಿಯಾಗಿ ನಾನು ಹೇಳುವಂಥ ಮಾತು, ಅದನ್ನು ಒಪ್ಪಿಕೊಳ್ಳುವ. ನೀವು ವಿಮರ್ಶೆ ಮಾಡಿ. ನಾನು ಹೇಳಿದ್ದೇನಂತ ನೀವು ಹೆತ್ತವರು ಅಥವಾ ಅಧ್ಯಾಪಕರು ಹಾಗೆ ಅದನ್ನು ಒಪ್ಪಿಕೊಳ್ಬೇಕಂತ ನಾನು ನಿಮ್ಮ ತಲೆಗೆ ಹೇರ್ತಾ ಇರುವುದಲ್ಲ. ನೀವು ವಿಮರ್ಶೆ ಮಾಡಿ. ನನ್ನ ಮಾತುಗಳಲ್ಲಿ ತಪ್ಪಿದ್ರೆ ಸರಿ, ಆಯಿತು, ನಾನು ಸರಿ ಇರ್ಪಣ್ಣೆ ಸರಿ ಅತ್ತು ಅಂದರೆ ಆಯಿತು, ನಾನು ತಿದ್ದಿಕೊಳ್ಬೇಕಾದ್ರೆ ನಾನು ತಿದ್ದಿಕೊಳ್ಳುವ. ನಾನು ಹೇಳಿ ಸರಿ ಅಲ್ವಾ ಅಂತ ನಾನು ಕೇಳುವುದು. ನೀವು ಇತರ ರಾಜ್ಯಗಳ ಭಾಷೆ ಒಂದೆರಡು ಬೇಕಾದ್ರೆ ಕಲಿಸಿ, ನಾವು ದ್ವಿಭಾಷಾ ತ್ರಿಭಾಷಾ ಪದ್ಧತಿ ಎಂತ ಬೇಕಾದ್ರೂ ಮಾಡುವ. ಆಚೆ ಯುರೋಪಿನ ಒಂದು ಭಾಷೆಯನ್ನು ಇಲ್ಲಿ ತಂದು ಇಲ್ಲಿ ಯಾಕೆ ಇವರಿಗೆ ಬಾಯಿ ತೆರೆಯುವಾಗಲೇ ತುರುಕುದು ABCD ಅನ್ನು? ಕಲಿಬೇಡಿ ಅಂತ ನಾನು ಹೇಳಿದ್ದಲ್ಲ, ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳಿದ್ದಲ್ಲ. ನಾವೆಲ್ಲ 5ನೇಯಿಂದ ಇಂಗ್ಲೀಷ್ ಕಲಿತೇವೆ, ಒಂದು 4ನೇಯಿಂದಲ್ಲ 5ನೇಯಿಂದ ಒಂದು ಭಾಷೆ ಕಲಿಯೋದಾದರೆ ಕಲೀರಿ, ಕಲಿಬೇಡಿ ಅಂತ ನಾನು ಹೇಳಿದ್ದಲ್ಲ. ಆದರೆ ಈ ಬಾಯಿ ತೆರೆಯುವಾಗಲೇ ಈ ಇಂಗ್ಲೀಷನ್ನು ತುಳುಕುವ, ಬಲವಂತವಾಗಿ ತುಳುಕುವ ಮಕ್ಕಳಿಗೆ ಹೇಳಿದ್ದಾರೆ, ನಾವು ಇಂಗ್ಲೀಷ್ ಕಲಿಸಿ ಅಂತ ಮಕ್ಕಳು ಹೇಳಿದ್ದಾರೆ. ಇದು ನಾವು ಯೋಚನೆ ಮಾಡುವುದು, ಇಂಗ್ಲೀಷ್ ಬೇಕಂತ. ಇದು ನಮ್ಮ ಮನೋಸ್ಥಿತಿ. ಭಾರತೀಯ ಭಾಷೆಗಳಿಗೆ ಅವಮಾನ ಅಥವಾ ಭಾರತೀಯ ಇತರ ರಾಜ್ಯಗಳ ಭಾಷೆಗಳಿಗೆಲ್ಲ ಅವಮಾನ ಅಲ್ವಾ ಇದು? ವಿದೇಶಿ ಭಾಷೆಯನ್ನು ತಂದು ಈ ಥರ ಮಾಡುವುದು ನಾವು. ಇಂಗ್ಲೀಷ್ ಎಂಬುದು ಅಷ್ಟು ಅನಿವಾರ್ಯವ ನಮ್ಮ ಬದುಕಿಗೆ. ಭಾರತದೊಳಗೆ ಬದುಕುವಾಗ ನೀವು ಎಲ್ಲಿ ಬೇಕಾದ್ರೂ ಬದುಕಿ. ಈಗ ನೋಡಿ, ಬೇರೆ ರಾಜ್ಯಕ್ಕೆ ಹೋದಾಗ ಇಂಗ್ಲೀಷ್ ಮಾತಾಡುವ ಪರಿಸ್ಥಿತಿ ಯಾಕೆ? ನಮ್ಮ ರಾಜ್ಯದ ಅಥವಾ ಅವರ ರಾಜ್ಯದ ಭಾಷೆಯನ್ನು ಮಾತಾಡ್ಬೋದಲ್ಲ, ಇಂಗ್ಲೀಷಲ್ಲಿ ಮಾತಾಡುವುದು ಯಾಕೆ? ನಾವು ಒಂದು ನಮ್ಮ ರಾಜ್ಯದ ಭಾಷೆ ಅಥವಾ ಅವರ ರಾಜ್ಯದ ಭಾಷೆ ಮಾತಾಡ್ಬೋದಲ್ಲ. ನಮ್ಮೊಳಗೆ ರಾಜ್ಯಗಳ ಭಾಷೆಗಳ ಮಧ್ಯೆ ದ್ವೇಷ ಯಾಕೆ? ಕನ್ನಡಕ್ಕೂ ಮಲಯಾಳಮಿಗೂ ದ್ವೇಷ ಯಾಕೆ? ಕನ್ನಡಕ್ಕೂ ತೆಲುಗಿಗೂ ದ್ವೇಷ ಯಾಕೆ? ಕನ್ನಡಕ್ಕೂ ತಮಿಳಿಗೂ ದ್ವೇಷ ಯಾಕೆ? ನಮ್ಮ ರಾಜ್ಯಗಳ ಮಧ್ಯೆ ನಮಗೆ ದ್ವೇಷ ಯಾಕೆ? ಭಾರತೀಯ ರಾಜ್ಯಗಳ ಮಧ್ಯೆ, ಭಾಷೆಗಳ ಮಧ್ಯೆ ದ್ವೇಷ ಯಾಕೆ ನಮಗೆ? ವಿಮರ್ಶೆ ಮಾಡಿ, ಆಲೋಚನೆ ಮಾಡಿ. ನಾನು ಹೇಳಿದ್ದು ಸರಿ ಕಂಡ್ರೆ ಮುಂದಿನ ದಿವಸಗಳಲ್ಲಾದರೂ ಇದನ್ನು ಸರಿಪಡಿಸುವ ಕಾರ್ಯಕ್ಕೆ ನಾವೆಲ್ಲ ಒಟ್ಟಾಗುವ. ಶಾಲಾ ಶಿಕ್ಷಣ ಇಲಾಖೆ ಕೂಡ ಈ ವಿಷಯದಲ್ಲಿ ಒಂದು ಆತ್ಮವಿಮರ್ಶೆ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ, ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಹೆಚ್ಚು ಹೇಳಲಿಕ್ಕೆ ನನಗೆ ತಿಳಿಯುವುದಿಲ್ಲ.
ಆಯ್ತು, ಹೊತ್ತು ಮೀರ್ತಾ ಉಂಟು. ಎಲ್ಲ ಭಗವಂತನು ಎಲ್ಲರಿಗೂ ಸದ್ಬುದ್ಧಿ, ಆಯುರಾರೋಗ್ಯ, ನೆಮ್ಮದಿ, ಸಂಪತ್ತು, ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಹೇಳಿ ಹಾರೈಸ್ತೇನೆ. ಹಾಗೆಯೇ ನಮ್ಮ ಒಂದು ಹೇಳಲಿಕ್ಕೆ ಬಿಟ್ಟೋಯಿತು, ವಿದ್ಯಾರ್ಥಿಗಳಿಗೆ ಕಲಿಕಾ ವಸ್ತುಗಳ ವಿತರಣೆಯನ್ನು ನಾವು ಕಳೆದ ವರ್ಷ ಮಾಡಿದ್ದೇವೆ. ಪುಸ್ತಕ, ಬರವಣಿಗೆ ಸಾಮಗ್ರಿಗಳು, ಬ್ಯಾಗು, ಕೊಡೆ ಇತ್ಯಾದಿ. ಹಾಗೆ ಶಾಲಾ ಸಾಮಗ್ರಿ ಏನು ಅವರಿಗೆ ಕಲಿಕೆಗೆ ಅನುಕೂಲಕರವಾದಂಥ ಕಲಿಕಾ ಸಾಮಗ್ರಿಗಳೇನಿದೆ ಅದನ್ನು ಈ ವರ್ಷ ಕೂಡ ನಾವು ಹಳೆ ವಿದ್ಯಾರ್ಥಿ ಸಂಘದಿಂದ ಒದಗಿಸುವಂಥ ಒಂದು ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸೇರಿಕೊಂಡು, ಹಳೆ ವಿದ್ಯಾರ್ಥಿ ಸಂಘದ ಎಲ್ಲರೂ ಸೇರಿಕೊಂಡು ನಾವು ಮಾಡ್ತೇವೆ. ವಿದ್ಯಾರ್ಥಿಗಳು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ತುಂಬ ಚೆನ್ನಾಗಿ ಕಲಿಯಲಿ ಅಂತ ಹೇಳಿ ಅವರಿಗೆ ದೇವರ ಅನುಗ್ರಹ ಇರಲಿ ಅಂತ ಹೇಳಿ ಹಾರೈಸ್ತೇನೆ. ಹಾಗೆ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯಲ್ಲಿ ಪಾಠ ಪ್ರವಚನ ಮಾಡುವುದಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲಗಳು ಒದಗಿ ಬರಲಿ. ಒಳ್ಳೆಯ ರೀತಿಯಲ್ಲಿ ನಮ್ಮ ಶಾಲೆಯ ಚಟುವಟಿಕೆ ಈ ವರ್ಷ ನಡೆಯಲಿ ಅಂತ ಹೇಳಿ ಹಾರೈಸಿ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ವಂದನೆಗಳು.